ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ನೆನ್ನೆ ಒಂದು ವೀಡಿಯೋ ಮಾಡಿದ್ದೆ, ನನಗೆ ಜಾಯಿನ್ ಬಟನ್ ಸಿಕ್ಕಿದೆ ಕಣ್ರಪ್ಪ, ಆಸಕ್ತಿ ಇರೋರು ಜಾಯ್ನ್ ಆಗ್ಬೋದು ಅಂತ. ಆ ಒಂದು ವೀಡಿಯೋಗೆ ತುಂಬ ಜನ ನನಗೆ ಕಮೆಂಟ್ಸ್ಗಳನ್ನ ಮಾಡಿರ, ಬ್ರೋ ನಿಮ್ಮ ಒಂದು ವೀಡಿಯೋ ನೀಟಾಗಿ ಎಡಿಟ್ ಆಗಿಲ್ಲ, ಏನೋ ಬ್ಲರ್ ಬರ್ತಾ ಇದೆ ಬ್ರೋ ವೀಡಿಯೋದಲ್ಲಿ ಅಂತ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡಿರಿ. ಆಮೇಲೆ ನಾನು ವೀಡಿಯೋ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು, ಹೌದು ಇಲ್ಲೇನೋ ಕೊರತೆ ಆಗಿದೆ ಅಂತಂದ್ಬಿಟ್ಟು. ಅಷ್ಟೊತ್ತಿಗೆಲ್ಲ ನೋಡಿಬಿಟ್ಟಿದ್ರಲ್ಲ, ಅದಕ್ಕೆ ಸುಮ್ಮನಾಗೋದೆ, ಹೋಗ್ಲಿ ಬಿಡು ಅಂತಂದ್ಬಿಟ್ಟು. ಸೊ ಕ್ಷಮೆ ಇರಲಿ, ಅದು ನೀಟಾಗಿ ಎಡಿಟ್ ಆಗಿಲ್ಲ, ಅದಕ್ಕೋಸ್ಕರ ಸಾರಿ ಕೇಳ್ತೀನಿ. ಸೊ ಇವತ್ತಿನ ಮ್ಯಾಟ್ರಿಗೆ ಬರ್ತೀನಿ. ಆ ಒಂದು ವೀಡಿಯೋದಲ್ಲಿ ನಾನು 3 ಆಫರ್ ಹೇಳಿದ್ದೆ, ಒಂದು 59, ಒಂದು 159, ಇನ್ನೊಂದು 399. 399ಕ್ಕೆ ನನ್ನ ವಾಟ್ಸಪ್ ನಂಬರ್ ಕೊಡ್ತೀನಿ ಅಂತ ಒಂದು ಆಫರ್ನ ಹೇಳಿದ್ದೆ ನಾನು ನಿಮಗೆ. ಸೊ ಅದನ್ನು ನೋಡ್ಬಿಟ್ಟು ತುಂಬ ಜನ, ಏನು ಬ್ರೋ ನಿಮ್ಮ ವಾಟ್ಸಪ್ ನಂಬರ್ ತೊಗೊಳೋದಕ್ಕೆ ಅಷ್ಟೊಂದು ಪೇ ಮಾಡಬೇಕಾ ಅಂತ ತುಂಬ ಜನ ಕೇಳಿದ್ರ. ಇಲ್ಲ, ಅದರ ಅವಶ್ಯಕತೆ ಇಲ್ಲ. ನೀವು ಆ ಒಂದು ವೀಡಿಯೋನ ನೀವು ನೀಟಾಗಿ ನೋಡಿದ್ರೆ ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ, ಆಸಕ್ತಿ ಇರೋರು ಮಾತ್ರ ಜಾಯ್ನ್ ಆಗ್ಬೋದು. ಎಲ್ಲಾದರೂ ಫೋರ್ಸ್ ಮಾಡಿದ್ದೀನ ಜಾಯಿನ್ ಆಗಲೇಬೇಕು ನೋಡೋರೆಲ್ಲ ಅಂತ ಫೋರ್ಸ್ ಮಾಡಿದ್ದೀನ? ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ನಿಮ್ಮ ಹತ್ರ ತುಂಬ ದುಡ್ಡಿದೆ, ಓಕೆನಾ, ತುಂಬ ಶ್ರೀಮಂತರು, ನಿಮ್ಗೆ ಯಾವುದೇ ರೀತಿ ಕಷ್ಟ ಇಲ್ಲ, ನಿಮಗೆ ನೀರು ಕುಡಿಬೇಕು ಅನ್ನಿಸ್ತದೆ, ಇವಾಗೆಲ್ಲ ರೋಡಲ್ಲಿ ಹೋಗ್ತಾಯಿದ್ದೀರಾ, ನನಗೆ ನೀರು ಕುಡಿಬೇಕು, ದಾವರಿಕೆ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿದೆ, ಏನು ಮಾಡ್ತೀರಾ? ಹೋಗ್ಬಿಟ್ಟು ಯಾವುದಾದ್ರೂ ಹೋಟ್ಲಲ್ಲಿ ಕುಡಿತೀರಾ ಅಥವಾ ಬೇಕ್ರಿಲಿ ಕುಡಿತೀರಾ? ಕುಡಿಯಲ್ಲ. ಇವೆರಡು ಆಪ್ಷನು ನಿಮ್ಗೆ ಬರೋದೇ ಇಲ್ಲ. ಹೋಗ್ಬಿಟ್ಟು ಏನಂತಂದರೆ ಬಿಸ್ಲರಿ ವಾಟರ್ ತಗೊಂಡು ಮಿನರಲ್ ವಾಟರ್ನ ನೀವು ಕುಡಿತೀರಾ. ಯಾಕೆ ಅಂತಂದರೆ ನಿಮ್ಮ ಹತ್ರ ದುಡ್ಡಿರುತ್ತೆ. ಅದೇ ಒಂದು ವ್ಯಕ್ತಿ ರೋಡಲ್ಲಿ ಹೋಗ್ತಾರೆ, ಅವನಿಗೆ ನೀರು ಕುಡಿಬೇಕು ಅಂತ ಅನಿಸಿದ್ರೆ, ಅವನ ಹತ್ರ ದುಡ್ಡಿಲ್ಲ ಅಂತಂದರೆ, ಅವ್ನು ಶ್ರೀಮಂತ ಅಲ್ಲ ಅಂತಂದರೆ ಏನು ಮಾಡ್ತಾನೆ? ಯಾವುದೋ ಒಂದು ಹೋಟ್ಲಿಗೋ ಯಾವುದೋ ಒಂದು ಬೇಕ್ರಿಗೋ ಹೋಗ್ಬಿಟ್ಟು ನೀರು ಕುಡ್ಕೊಂಡು ಬರ್ತಾನೆ. ಡಿಫ್ರೆನ್ಸ್ ಗೊತ್ತಾಯ್ತಾ ಅಲ್ವಾ? ದುಡ್ಡಿರೋರು ಏನೋ ಬೇಕು ಅಂದರೆ ಮಾಡೇ ಮಾಡ್ತಾರೆ. ಈಗ ನನಗದು ಅವರಿಂದ ಸಿಗಬೇಕು ಅಂತಂದರೆ ಜಾಯಿನ್ ಆಗೇ ಆಗ್ತಾರೆ. ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂದವರು ಬೇಡ, ನಮಗೆ ಪರವಾಗಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅಷ್ಟೇ, ಇಷ್ಟೇ ಆಗೋದಿಲ್ಲ, ರಿಯಾಕ್ಷನ್ ಇಷ್ಟೇ ಆಗೋದು. ಓಕೆನಾ? ನಾನು ಅದೇನೇ ಹೇಳಿರೋದು, ನನ್ನ ಒಂದು ಜಾಯಿನ್ ಬಟನ್ಗೆ ನೀವು ಜಾಯಿನ್ ಆಗೋ ಆಸಕ್ತಿ ಇದ್ದರೆ ಮಾತ್ರ ನೀವು ಜಾಯಿನ್ ಆಗ್ಬೋದು, ಆಗಲೇಬೇಕು ಅಂತ ನಾನು ಹೇಳ್ತಲ್ಲ ಅಂತ ನೀಟಾಗಿ ನಾನು ಮೆನ್ಷನ್ ಮಾಡೇ ಹೇಳಿದ್ದೆ. 2 ರೀತಿ ತಿರುಗಿಸ್ಕೋಬೋದು ಇಲ್ಲಿ. ಏನು ಮಾಡ್ತಾರೆ ಅಂತಂದರೆ, ಜನಗಳು ಈ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಈ ಥರ ಏನಾದರೂ ನಮ್ಮಿಂದ ಏನಾದರೂ ತಪ್ಪಾಗಲಿ ಅಂತ ಕಾಯ್ತಾ ಇರ್ತಾರೆ. ನನ್ನಿಂದ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ನಾನು ನೀಟಾಗಿ ಎಲ್ಲನೂ ಪ್ರತಿಯೊಂದನ್ನು ಕೂಡ ತಲೆ ಓಡಿಸ್ಬಿಟ್ಟು ನಾನು ಯೋಚನೆ ಮಾಡಿಬಿಟ್ಟು ಮಾತಾಡಿರ್ತೀನಿ. ಓಕೆ, ನಾನು ನೀಟಾಗಿ ಮೆನ್ಷನ್ ಮಾಡಿದ್ದೀನಿ, ನಿಮ್ಗೆ ಆಸಕ್ತಿ ಇರೋರು ಮಾತ್ರ ಜಾಯ್ನ್ ಆಗ್ಬೋದು ಅಂತ. ಅಲ್ಲಿಗೆ ಏನಂತಂದರೆ, ನಾನು ಒಂದು ಮಾತು ಹೇಳ್ಬೇಕು ನಿಮಗೆ, ಕನ್ನಡದಲ್ಲಿ ಈ ಥರ ಜಾಯಿನ್ ಬಟನ್ ಸಿಗ್ತಾ ಇರೋದೇ ಅಪರೂಪ. ನೀವು ನೋಡಿರ್ತೀರ, ತುಂಬ ಚಾನಲ್ಸ್ಗಳಿಗೆ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಆದರೂ ಕೂಡ ಅವರು ಜಾಯಿನ್ ಬಟನ್ ಸಿಕ್ಕಿರಲ್ಲ. ನಮಗೆ ಸಿಕ್ಕಿದೆ ಅಂತಾರೆ, ನಾವೇನು ಮಾಡ್ಬೇಕು ಹೇಳಿ? ಖುಷಿ ಪಡಬೇಕು, ಯೂಟಿಲೈಸ್ ಮಾಡ್ಕೋಬೇಕು. ಇವಾಗ ಏನೋ ಯೂಟ್ಯೂಬರ್ ಒಂದು ಆಫರ್ ಕೊಟ್ಟಿದ್ದಾರೆ, ಏನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಂತಂದರೆ ನಾನು ಅದನ್ನು ಯೂಸ್ ಮಾಡ್ಕೊಳ್ದೇನೆ ಸುಮ್ಮನೆ ಬಿಡೋಕ್ಕಾಯ್ತದ? ಕಮ್ಯುನಿಟಿ ಟ್ಯಾಬ್ ಕೊಡ್ತಾರೆ, ಲೈವ್ ಆಪ್ಷನ್ ಕೊಡ್ತಾರೆ. ಲೈವ್ ಆಪ್ಷನ್ ಕೊಟ್ಟರು ಬಂತು, ನನಗೇನ್ಬಿಟ್ಟು ಲೈವ್ ಬರ್ದೇ ಸುಮ್ಮನಿದ್ರೆ ಏನು ಪ್ರಯೋಜನ? ಅವ್ನು ಕೊಟ್ಟಿರೋದು ಕರೆ ಏನು ಪ್ರಯೋಜನ ಅಲ್ವಾ? ಈಗ ನಿಮ್ಮ ಮನೇಲಿ ಏನೋ ನಿಮ್ಮ ಕೈಗೆ ಒಂದು ಖರ್ಚಿಗೆ 100 ರೂಪಾಯಿ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಆ ಖರ್ಚನ್ನ ನೀವು ಡೈಲಿ ನೀವು ಜೋಬಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ಅತ್ತಾಗೂ ಇತ್ತಾಗೂ ಏನು 200 ರೂಪಾಯಿ ಆಗುತ್ತಾ? ಅದು ಆಗಲ್ಲ. ಅವರು 100 ರೂಪಾಯಿ ಏನು ಕೊಟ್ಟಿರ್ತಾರೆ ಹೇಳಿ? ಊಟದ ಟೈಮಲ್ಲಿ ಊಟ ಮಾಡ್ಕೊತ ಕೊಟ್ಟಿರ್ತಾರೆ. ನೀವು ಆ ಸಮಯದಲ್ಲಿ ಏನು ಮಾಡಬೇಕು? ಊಟ ಮಾಡ್ಕೋಬೇಕು ಅಲ್ವಾ? ಒಂದು ಸ್ವಲ್ಪ ಮನಸ್ಸಿರೋರು ಒಂದಿನ ಊಟ ಬಿಟ್ಬಿಟ್ಟು ನಾಳೆ ಊಟ ಮಾಡ್ಕೊಳ್ತಾರೆ, ಒಂದಿನ ದುಡ್ಡೋಗಿ ಮಿಕ್ಕತ್ತದ ಅವಾಗ. ಈ ಥರ ಇರುತ್ತೆ ಪ್ಲ್ಯಾನ್ಸ್ಗಳು. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ನನಗೀಗ ಏನೋ ಒಂದು ಆಫರ್ ಕೊಟ್ಟಿದ್ದಾರೆ ಅಂತಾರೆ, ನಾನು ಅದನ್ನು ಯೂಟಿಲೈಸ್ ಮಾಡಲೇಬೇಕು. ನನ್ನಿಂದನೂ ಕೂಡ ಯೂಟ್ಯೂಬರ್ಗೆ ಹೆಲ್ಪ್ ಆಗಲೇಬೇಕು. ನಿಮ್ಗೆ ಗೊತ್ತಿರಲಿ, ನನಗೆ ಚಾನಲ್ ಮೆಂಬರ್ಶಿಪ್ಪಲ್ಲಿ ಏನು ಸಿಗುತ್ತೆ, 70% ನನಗೆ ಸಿಗುತ್ತೆ, 30% ಯೂಟ್ಯೂಬರ್ಗೆ ಹೋಗುತ್ತೆ. ಯಾಕೆ ಅಂತಂದರೆ ಹೋಗಲೇಬೇಕು ಅವ್ರಿಗೆ. ಅವರು ನನಗೆ ಆಪ್ಷನ್ ಕೊಟ್ಟಿರೋದವರು, ನಾನು ಡಿಮ್ಯಾಂಡ್ ಮಾಡಿಲ್ಲ ಅಲ್ವಾ? ಸೊ ಆದ್ದರಿಂದ ಅವ್ರಿಗೂ ಕೂಡ ಒಂದು ಹೊಟ್ಟೆಪಾಡಂತಿರುತ್ತೆ, ನಮಗೂ ಕೂಡ ಒಂದು ಹೊಟ್ಟೆಪಾಡಂತಿರುತ್ತೆ. ಹಂಗಂತಂದ್ಬಿಟ್ಟು ನೀವು ಜಾಯ್ನ್ ಆಗಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ದುಡ್ಡಿರೋರು ಜಾಯ್ನ್ ಆಗ್ತಾರೆ, ಬೇಕಾದವರು ಜಾಯ್ನ್ ಆಗ್ತಾರೆ. ನನ್ನ ನಂಬರ್ ಬೇಕು ಅಂದವರು ಜಾಯ್ನ್ ಆಗೇ ಆಗ್ತಾರೆ. ಒಂದು ನೀಟಾಗಿ ನಾನು ಹೇಳ್ತೀನಿ ಕೇಳ್ರಪ್ಪ, ನಾನು ನನಗಿಂತ ಕಮ್ಮಿ ಕೊಟ್ಟಿರೋರು ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ. ನಿಜವಾಗ್ಲೂ ಎಷ್ಟು ಕಮ್ಮಿಗೆ ಆಫರ್ಸ್ಗಳನ್ನ ಕೊಟ್ಟಿದ್ದೀನಿ ಅಂತಂದರೆ, ಒಂದು 59, 159, 399. ಇದೇ ಥರ ನೀವು ಬೇರೆ ಒಂದು ಯೂಟ್ಯೂಬರ್ಸ್ ಹೋಗಿ ನೀವು ಅವ್ರ ಜಾಯಿನ್ ಬಟನ್ ಆಫರ್ಸ್ಗಳನ್ನ ನೋಡಿ. 59 ರೂಪಾಯಿಗೆ 159 ರೂಪಾಯಿ ಇಟ್ಕೊಂಡಿರ್ತಾರೆ, 159 ರೂಪಾಯಿಗೆ 399 ರೂಪಾಯಿ ಆಫರ್ ಇಟ್ಕೊಂಡಿರ್ತಾರೆ, 399 ರೂಪಾಯಿಗೆ 3999 ರೂಪಾಯಿದು ಒಂದು ಆಫರ್ ಇದೆ, ಆ ಒಂದು ಆಫರ್ ಇಟ್ಟಿರ್ತಾರೆ ಅಲ್ವಾ? ನನಗೆ ಗೊತ್ತು ಯಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟಿಗೆ ಮಾತ್ರ ನಾನು ಇಟ್ಟಿರ್ತೀನಿ. ಈಗ ನನಗೆ ಗೊತ್ತು, ಈಗ ಜನಗಳು ಅಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ.
ನಾನೇ ತುಂಬ ಸಲ ನೀವು ನೋಡಿರ್ತೀರ ಲೈವಲ್ಲಿ ಯಾರಾದರೂ ದುಡ್ಡು ಸ್ಪಾನ್ಸರ್ ಮಾಡೋಕ್ಕೆ ಬಂದರೆ ನೀವೇ ಇಟ್ಕೊಳ್ಳಿ ಬ್ರೋ ನಮ್ಗೇನು ಬೇಕಾಗಿಲ್ಲ ಅಂತಲೂ ಕೂಡ ಹೇಳಿದ್ದೀನಿ. ಅದು ನಮ್ಮ ಗುಣ, ಅದು ಹೇಳ್ಕೊಳ್ಳೋಗಿಲ್ಲ. ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ಜನ ನಿಮ್ಮ ಫೋನ್ ನಂಬರ್ಗೋಸ್ಕರ ನಾವು ಅಷ್ಟು ರೂಪಾಯಿ ಪೇ ಮಾಡಬೇಕಂತ ತುಂಬ ಜನ ಕೇಳಿದಿರ. ಇಲ್ಲ, ನಾನು ಫೋರ್ಸೇ ಮಾಡಿಲ್ವಲ್ಲ ನಿಮ್ಮ ಪೇ ಮಾಡಬೇಕು ಅಂತ. ಒಂದು ನೀವು ತಿಳ್ಕೊಬೇಕು, ನೀವು ಅಲ್ಲಿ ಜಾಯಿನ್ ಬಟನ್ಗೆ ಎನೇಬಲ್ ಆಗಬೇಕು ಅಂತಂದ್ರೆ ನೀವು ಇದನ್ನೆಲ್ಲ ಮೆನ್ಷನ್ ಮಾಡಲೇಬೇಕು. ಆಫರ್ಸ್ ಕಾರ್ಡ್ ಇಡಲೇಬೇಕು. ಆಫರ್ಸ್ ಕಾರ್ಡ್ ಇಡಲಿಲ್ಲ ಅಂತಂದರೆ ನಿಮಗೆ ಜಾಯಿನ್ ಬಟನ್ನೇ ಟರ್ನ್ ಆನ್ ಮಾಡೋಕ್ಕಾಗಲ್ಲ. ಓಕೆನಾ? ಅದು ಬಿಟ್ಟು ಬೇರೆ ಏನು ಆಪ್ಷನ್, ಇನ್ನೇನು ಆಪ್ಷನ್ ಕೊಡೋಕ್ಕೈತದ ನೀವು ಹೇಳ್ರಪ್ಪ. ಅದನ್ನು ಬಿಟ್ಬಿಟ್ಟು ಇನ್ನೇನಾದರೂ ಆಪ್ಷನ್ ಕೊಡ್ಬೋದು ಅಂತಿದ್ರೆ ಹೇಳಿ, ನಾನು ಇವಾಗಲೇ ಎಡಿಟ್ ಮಾಡಿಬಿಡ್ತೀನಿ ಅದನ್ನ. ಓಕೆನಾ? ನೀವು ಇವಾಗಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ 399 ರೂಪಾಯಿ ಈ ಥರ ಒಂದು ಆಫರ್ ಕೊಡ್ಬೋದು ಬ್ರೋ ಅಂತ ನೀವೇನಾದರೂ ಐಡಿಯಾ ಇದ್ದರೆ ಹೇಳಿ, ನನಗೆ ಚೇಂಜ್ ಮಾಡ್ಕೊಳ್ತೀನಿ. ಅದರಲ್ಲೇನು ತೊಂದರೆ ಇಲ್ಲ. ಓಕೆನಾ? ನಾನು ಕೂಡ ಯೋಚನೆ ಮಾಡ್ತಾಯಿದ್ದೆ ಏನಾದರೂ ಇಡಬೇಕಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಸದ್ಯಕ್ಕೊಂದು ಟ್ರಯಲ್ ಇರಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇ. ಚೇಂಜ್ ಮಾಡ್ಕೊಳ್ತೀನಿ, ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡ್ಕೊಳ್ತೀನಿ. ನನಗೆ ಗೊತ್ತು ಯಾವುದು ಜನಗಳಿಗೆ ಬೇಕು, ಯಾವ ಜನಗಳಿಗೆ ಬೇಡ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಗೆ ಏನಾದ್ರು ಐಡಿಯಾ ಗೊತ್ತಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ. ಎಡಿಟ್ ಮಾಡ್ಬೋದು, ಅಲ್ಲಿ ತೊಂದರೆ ಏನಿಲ್ಲ. ಅದನ್ನು ಡಿಲೀಟ್ ಮಾಡಿಬಿಟ್ಟು ಬೇರೆ ಆಫರ್ ಹಾಕ್ತೀನಿ. ನನಗೆ ಅನ್ನಿಸ್ದಂಗೆ ಇನ್ನು ಯಾವುದು ಆಫರ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು ಏನು ಇಡೋಕ್ಕೆ ಸಾಧ್ಯ? ನಾನು ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡೋದು 59 ರೂಪಾಯಿಗೆ ಕೊಟ್ಟಿದ್ದೀನಿ. 159 ರೂಪಾಯಿಗೆ ಏನು ಆಫರ್ ಕೊಟ್ಟಿದ್ದೀನಿ, ಏನೋ ಕೊಟ್ಟಿದ್ದೀನಿ. ಸೊ ಆದಷ್ಟು ಯೋಚನೆ ಮಾಡಿಬಿಟ್ಟೆ ನಾನು ಅದನ್ನು ಫಿಲಪ್ ಮಾಡಿರುವಂಥದ್ದು. ನಿಮ್ಗೆ ಏನಾದ್ರು ಐಡಿಯಾ ಇದ್ದರೆ ಹೇಳಿ, ಅದರಲ್ಲೇನಿಲ್ಲ, ತಪ್ಪೇನಿಲ್ಲ, ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ. ಓಕೆನಾ? ಇಷ್ಟು ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಅರ್ಥ ಮಾಡ್ಕೊಂಡಿದ್ದಾರೆ. 100 ಜನ ಲೈಕ್ ಮಾಡಿದ್ದೀರಾ ಅಂತಂದರೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಲೇ ಅರ್ಥ. ನನಗೆ ಗೊತ್ತು ನೀವುಗಳು ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ನು ಈ ಕಡೆಗೆ ಡಿಸ್ಲೈಕ್ಸಿಗೆ ಬಂದರೆ ಒಂದು 25 ಮೆಂಬರ್ಸ್ ಟು ಒಂದು 30 ಮೆಂಬರ್ಸ್ ಡಿಸ್ಲೈಕ್ಸ್ ಮಾಡಿದ್ದೀರಾ. ಇವರೆಲ್ಲ ಹೇಗೆ ಅಂತಂದರೆ ನಾನು ಹೇಳಿರೋ ರಿಸೀವ್ ಮಾಡ್ಕೊಂಡಿಲ್ಲ ನೀಟಾಗಿ. ನಾನು ಹೇಳಿರೋದು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಯೋಚನೆ ಮಾಡಿ. ಅಷ್ಟು ನೀಟಾಗಿ ಕ್ಲಿಯರ್ ಕಟ್ಟಾಗಿ ವೀಡಿಯೋ ಮಾಡಿದ್ದೀನಿ. ಕನ್ನಡದಲ್ಲಿ ಜಾಯಿನ್ ಬಟನ್ ಬಗ್ಗೆ ವೀಡಿಯೋ ಹುಡುಕಿದ್ರೆ ಸಿಗೋದೇ ಕಮ್ಮಿ ನಿಮಗೆ. ಅದರಲ್ಲಿ ನಾನು ಜಾಯಿನ್ ಬಟನ್ ಹೇಗೆ ಎನೇಬಲ್ ಮಾಡ್ಕೊಳ್ಳೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಸಂಜೆ ವೀಡಿಯೋ ಬರುತ್ತೆ, ಅದನ್ನು ಕೂಡ ನೋಡ್ತೀರಾ ನೀವು. ಕನ್ನಡದಲ್ಲಿ ಯಾರು ಮಾಡದೇ ಇರುವಂಥ ಪ್ರಯತ್ನಕ್ಕೆ ನಾನು ಮಾಡ್ತಾಯಿದ್ದೀನಿ. ಬಟ್ ಇದಕ್ಕೆ ನೆಗೆಟಿವ್ ಮಾಡ್ತೀರಾ. ಫಸ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಕ್ಯಾರೆಕ್ಟರ್ ಏನು ಅಂತ ತುಂಬ ಜನಕ್ಕೆ ಗೊತ್ತು. ನಾನು ಎಷ್ಟು ಯಾವ ಥರ ಮಾತಾಡ್ತೀನಿ, ಹೇಗೆ ಮಾತಾಡ್ತೀನಿ, ಎಲ್ಲಿ ಆ್ಯಟಿಟ್ಯೂಡ್ ತೋರಿಸ್ತೀನಿ ಅಂತ ತುಂಬ ಜನ ಗೊತ್ತು. ಆ ತುಂಬ ಜನ ಗೊತ್ತಿರೋರು ಕರೆಕ್ಟಾಗಿ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲದವರು ಆ ಥರ ಮಾಡಿಬಿಟ್ಟಿದ್ದೀರಾ. ಇನ್ನೊಂದೇನು ಗೊತ್ತಾ, ಯಾರೋ ಒಂದು ನೆಗೆಟಿವ್ ಕಮೆಂಟ್ಸ್ ಮಾಡಿಬಿಟ್ರೆ ಅವ್ರಿಗೆ ಜಾಸ್ತಿ ಲೈಕ್ಸ್ ಮಾಡೋದು, ನೆಗೆಟಿವ್ ಯಾರೋ ಒಂದು ಡಿಸ್ಲೈಕ್ ಮಾಡಿದ್ರೆ ಅದು ಡಿಸ್ಲೈಕ್ನೇ ಹೊಡ್ಕೊ ಹೋಗೋದು. ಈಗ 5 ಜನ ಡಿಸ್ಲೈಕ್ ಮಾಡಿದ್ದಾರೆ ಅಂತಾರೆ, ನಂದು 6 ಆಗಲಿ ಅಂತ ಅಂದ್ಬಿಟ್ಟು ಡಿಸ್ಲೈಕ್ ಮಾಡ್ತಾರೆ. ಆ ಭಾವನೆ ತೆಗೆದುಬಿಡ್ರಪ್ಪ ಈಚೆ. ಆ ಭಾವನೆ ನೀವು ಈಚೆಗೆ ತೆಗೆದುಬಿಟ್ರೆ ನೀವು ಚೆನ್ನಾಗಿರ್ತೀರ ಲೈಫಲ್ಲಿ. ಆ ಭಾವನೆ ನೀವು ತೆಗೆಯೋದೇ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಓಕೆನಾ? ಇನ್ನೂ ಕೂಡ ನಿಮ್ಗೇನೋ ನಾನು ಮಾತಾಡ್ತಾ ಇರೋದು ಆ್ಯಟಿಟ್ಯೂಡು ಇಲ್ಲ, ಇವನೇನೋ ಇನ್ನೊಂದು ಥರ ಮಾತಾಡ್ತಾ ಇದ್ದಾನೆ ಅಂತ ಅನಿಸಿದ್ರೆ ನಿಮಗೊಂದು ದಿನ ಜಾಯಿನ್ ಬಟನ್ ಸಿಗುತ್ತೆ. ಸರಿನಾ? ನಿಮಗೊಂದು ದಿನ ಜಾಯಿನ್ ಬಟನ್ ಸಿಗುತ್ತೆ. ಆವಾಗ ನಾನೇ ಬಂದು ಚೆಕ್ ಮಾಡ್ತೀನಿ ನಿಮ್ಮ ಚಾನಲಲ್ಲಿ. ಸಿಕ್ಕಿದ್ರೆ ನಿಮ್ಮ ಚಾನಲ್ ಸಿಕ್ಕಿದ್ರೆ ನಾನೇ ಬಂದು ಚೆಕ್ ಮಾಡ್ತೀನಿ. ಅದೇನು ಆಫರ್ ಕೊಡ್ತೀರಾ ಅಂತ ನೋಡ್ತೀನಿ. ನೀವೇನಾದರೂ ಒಳ್ಳೆ ಆಫರ್ ಕೊಟ್ಟಿದ್ದೀರಾ ಅಂತಾರೆ ನಾನೇ ಎಡಿಟ್ ಮಾಡ್ಕೊಬಿಡ್ತೀನಿ. ನಿಮ್ಮ ಆಫರ್ ನೋಡ್ಬಿಟ್ಟು ನಾನೇ ಎಡಿಟ್ ಮಾಡಿಬಿಡ್ತೀನಿ ಕಣ್ರಪ್ಪ. ಇದಕ್ಕಿಂತ ಇನ್ನೇನು ಹೇಳೋದು? ಓಕೆನಾ? ಏನಂತಂದರೆ ಸಪೋರ್ಟ್ ಮಾಡೋರು ಮಾಡೇ ಮಾಡ್ತಾರೆ, ತುಳಿಯೋರು ತುಳಿತಾನೆ ಇರ್ತಾರೆ. ತುಳಿಯೋರು ಜಾಸ್ತಿ ಇದ್ದಂಗೆ ನಾವು ಇಲ್ಲಿ ಮೋಟಿವೇಟ್ ಆಗ್ತೀವಿ ಅಷ್ಟೇ, ಸಿಂಪಲ್. ಇನ್ನೇನು ಹೇಳೋಂಗಿಲ್ಲ. ಇಷ್ಟೇ ನನ್ನ ಕತೆ. ಸೊ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಸಕ್ತಿ ಇರೋರು ಮಾತ್ರ ಜಾಯ್ನ್ ಆಗಲೇಬೇಕು ಅಂತೇನಿಲ್ಲ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್. ಹೌದಾ ಮಾತ್ರ मैं फेमस हुआ आज बातचीत बेड़ा अलग है इज्जत दे इज्जत मिलेगी वरना मैं गाने से देता मैं हलक पे सवाल बर्फ है तू गलत है सवाल गलत है तू गलत है अबे आगे का देख रहे हो पलट है अबे आगे का देख रहे हो पलट पे पब्लिक को काफी है मेरा एक झलक पे अपन भीड़ में दिखते हैं